ಸ್ನೇಹಿತರೆ ನಮಸ್ಕಾರ. ಒಂದು ಹೆಣ್ಮಗು ಭಾಳ ಅದ್ಭುತವಾದ ಈ ಸ್ತ್ರೀಶಕ್ತಿ ಯೋಜನೆ ಇದೆಯಲ್ಲ, ಪುಕ್ಸಟ್ಟೆ ಬಸ್ಸು, ಫ್ರೀ ಬಸ್ಸು, ಉಚಿತ ಬಸ್ಸು, ಇದಕ್ಕೇನು ಬೇಕಾದ್ರೂ ಹೇಳ್ಬೋದಲ್ವಾ. ಯಾವ ರೀತಿ ಇದೆ, ಇವರು ಸ್ತ್ರೀಶಕ್ತಿ ಯೋಜನೆ ಅಂತ ಹೇಳ್ತಾರೆ, ಆದರೆ ಅದು ಪುಕ್ಸಟ್ಟೆ, ಉಚಿತ, ಫ್ರೀ, ಇನ್ನು ನಾನಾ ಥರ ಇದಕ್ಕೆ ಹೆಸರುಗಳನ್ನು ಕೊಡ್ಬೋದು. ಅದೇ ಒಂದು ಸ್ತ್ರೀಶಕ್ತಿ ಯೋಜನೆ ಬಗ್ಗೆ ಒಂದು ಹೆಣ್ಮಗು ಒಂದು ಹಾಡಿನ ರೂಪದಲ್ಲಿ ಯಾವ ರೀತಿ ತೊಂದರೆ ಆಗ್ತಾಯಿದೆ, ಇದರಿಂದ ಯಾವ ರೀತಿ ಅನಾನುಕೂಲ ಆಗ್ತಾಯಿದೆ, ಭಾಳ ಅದ್ಭುತವಾಗಿ ಒಂದು ಹಾಡಿನ ಮುಖಾಂತರ ಅವರೇ ಬರ್ಕೊಂಡು ಆಶಾ ಅಂತ ಹುಡುಗಿ ಭಾಳ ಅದ್ಭುತವಾಗಿ ಬರ್ಕೊಂಡು ಹಾಡಿದೆ. ಆ ಹುಡುಗಿ ಇಂಥವ್ರನ್ನ ನಿಜವಾಗ್ಲೂ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು, ಇಂಥವ್ರಿಗೆ ಬೆಂಬಲ ಕೊಡಬೇಕು. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಿದರೆ ಇನ್ನೂ ಈ ಥರ ಹೆಣ್ಮಕ್ಳು ಪ್ರಶ್ನೆ ಮಾಡುವಂಥ ಒಂದು ಹುಮ್ಮಸ್ಸು ಅವರು ಉಪಯೋಗಿಸ್ಕೊತಾರೆ, ಬೆಳೆಸ್ಕೊತಾರೆ. ಯಾಕಂದ್ರೆ ನಾವು ನಮಗೆ ಯಾಕೆ ಬೇಕು ಅಂತಂದೇಳಿ ಸುಮ್ಮನೆ ಕೂತ್ಕೊಂಡ್ರೆ ಪಾಪ ಮಾಡೋರು ಕೂಡ ಹೆದರ್ಕೊಂತಾರೆ. ಅದರಿಂದ ಇಂಥ ಹೆಣ್ಮಕ್ಳಿಗೆ, ಇಂಥ ಹೋರಾಟಗಾರರಿಗೆ 100% ಸಪೋರ್ಟ್ ಮಾಡಬೇಕು. ಈ ಕೆಲವು ತಿರಿಕೆ ಸೋಕಿ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ, ಅಂಥವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಬಾರ್ದು. ಇಂಥವ್ರಿಗೆ ಇವತ್ತು ಸರ್ಕಾರನ ಪ್ರಶ್ನೆ, ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ನಾಯಕ ಆಗಿರಲಿ, ಪಕ್ಷ ಭೇದ ಮರೆತು ಪ್ರಶ್ನೆ ಮಾಡುವಂಥ ನಾಯಕ ಮತ್ತು ನಾಯಕಿಯರಿಗೆ ನಾವು 100% ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಅದು ಒಳ್ಳೆಯದಾಗುತ್ತೆ. ಇಲ್ಲ ಕೆಲವರು ನಾವು ಆ ನಾಯಕರನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಈ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಅದೆಲ್ಲ ಬಿಟ್ಟುಬಿಡಬೇಕು. ಪ್ರಶ್ನೆ ಮಾಡೋದು ಕಲಿಬೇಕು. ಯಾಕಂದ್ರೆ ಹಿಂಗೇ ಬಿಟ್ಕೊಂತ ಹೋದರೆ ಶ್ರೀಮಂತರು ಆಗ್ತಾನೆ ಇರ್ತಾರೆ, ಬಡವರು ಆಗ್ತಾನೆ ಇರ್ತಾರೆ. ಅದರಿಂದ ದಯವಿಟ್ಟು ಬದಲಾವಣೆಯಾಗಿ ಈ ಒಂದು ಆಶಾ ನವೀನ್ ಅಂತಂದೇಳಿ ಒಂದು ಹೆಣ್ಮಗ ಭಾಳ ಅದ್ಭುತವಾಗಿ ಬರ್ಕೊಂಡು ಹಾಡು ಹೇಳಿದ್ದಾರೆ, ಕೇಳಿ. ಇದನ್ನು 4 ಜನಕ್ಕೆ ಗೊತ್ತಾಗಲಿ, ಶೇರ್ ಮಾಡಿ. ಇದು ಒಂದು ಉಚಿತ ಸ್ತ್ರೀಶಕ್ತಿಯ ಯೋಜನೆಯಿಂದ ಎಷ್ಟು ಅನಾನುಕೂಲ ಆಗ್ತಾ ಇದೆ, ಆದರೂ ಕೂಡ ಜನಗಳು ಕ್ಯಾಪ್ರಗಳು ಥರ ಓಡಾಡ್ತಾರೆ. ಅಂದರೆ ನಿಜವಾಗ್ಲೂ ಇನ್ನು ಎಂಥ ಕ್ಯಾಪ್ರಗಳು ಇದ್ದಾರೆ ಅಂದರೆ ನಮ್ಮ ಜನದಲ್ಲಿ. ನೋಡಿ, ಶೇರ್ ಮಾಡಿ. ನಾನು ಜಾಸ್ತಿ ಕೇಳ್ಕೊಳ್ಳೋದಿಲ್ಲ, ಯಾಕೆ ನನ್ನ ವಿಡಿಯೋನ ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಇದುವರೆಗೂ ಕೇಳಿಲ್ಲ. ಈ ಹೆಣ್ಣುಮಗ ಒಂದು ಅದ್ಭುತವಾಗಿ ಆಡಿದೆ, ಇದನ್ನು ಶೇರ್ ಮಾಡಿ 4 ಜನಕ್ಕೆ ತಿಳಿಸ್ಕೊಡಿ, ಅರ್ಥ ಮಾಡ್ಕೊಳ್ಳಿ, ಬದಲಾವಣೆಯಾಗಿ ಅಂತ ಕೇಳ್ಕೊತಿದ್ದೀನಿ. ನೋಡಿ. ಬಿಟ್ಟಿ ಬಸ್ಸು ಬಿಡ್ತಾವ್ರಂತ ಬರ್ಗೆಟ್ ಕುಂತಿದ್ರ ನೀವು, ಬಿಟ್ಟಿ ಬಸ್ಸು ಬಿಡ್ತಾವ್ರಂತ ಬರ್ಗೆಟ್ ಕುಂತಿದ್ರ, ಊರ್ಗೆ ಮುಂಚೆ ಸೀಟು ಹಿಡ್ಕೊಂಡ್ ಕೂತ್ಕೊಂಡ್ಬಿಡ್ತೀರಾ, ತುಳ್ಕೊಂಡ್ ಜಗಳ ಮಾಡ್ಕೊಂಡ್ ಸೀಟು ಹಿಡಿತೀರಾ, ವಯಸ್ಸಾದೋರು ಹತ್ರ ಬಂದ್ರೆ ಕುರುಡ್ರಾಗೋಯ್ತೀರಾ, ನೀವು ವಯಸ್ಸಾದೋರು ಹತ್ರ ಬಂದ್ರೆ ಕುರುಡ್ರಾಗೋಯ್ತೀರಾ, ಮನುಷ್ಯತ್ವಾನೇ ಮರ್ತು ಬಸ್ಸಲ್ಲಿ ಸುತ್ತುತ್ತಾ ಇರ್ತೀರಾ, ನೀವು ಮನುಷ್ಯತ್ವಾನೇ ಮರ್ತು ಬಸ್ಸಲ್ಲಿ ಸುತ್ತುತ್ತಾ ಇರ್ತೀರಾ, ಓದೋಕ್ ಹೋಗೋ ಮಕ್ಳಿಗೆಲ್ಲ ಕಣ್ಣೀರಾಕ್ಸ್ತೀರಾ, ನೀವು ಓದೋಕ್ ಹೋಗೋ ಮಕ್ಳಿಗೆಲ್ಲ ಕಣ್ಣೀರಾಕ್ಸ್ತೀರಾ, ಎಕ್ಸಾಮ್ ಟೈಮ್ಗೆ ಬಸ್ನಲ್ಲಿ ಜಾಗ ಇಲ್ದಂಗ್ ಮಾಡ್ತೀರಾ, ಎಕ್ಸಾಮ್ ಟೈಮ್ಗೆ ಬಸ್ನಲ್ಲಿ ಜಾಗ ಇಲ್ದಂಗ್ ಮಾಡ್ತೀರಾ, ಗಂಡ್ಸ್ರಿಗೂ ಹಸಿ ಜಾಗ ಕೊಡದೆ ಬಸ್ ತುಂಬಾ ಇರ್ತೀರಾ, ನೀವು ಗಂಡ್ಸ್ರಿಗೂ ಹಸಿ ಜಾಗ ಕೊಡದೆ ಬಸ್ ತುಂಬಾ ಇರ್ತೀರಾ, ಡೈಲಿ ಬಸ್ನಲ್ಲಿ ನೇತಾಡ್ಕೊಂಡು ಹೋಗಂಗ್ ಮಾಡ್ತೀರಾ, ಡೈಲಿ ಬಸ್ನಲ್ಲಿ ನೇತಾಡ್ಕೊಂಡು ಹೋಗಂಗ್ ಮಾಡ್ತೀರಾ, ಕಂಡಕ್ಟರ್ ಡ್ರೈವರ್ಗೆಲ್ಲ BP ಬರ್ಸ್ತೀರಾ, ಹತ್ತಿದ ಮೇಲೆ ಟಿಕೆಟ್ ತಗೊಳ್ದೆ ನಕರ ಮಾಡ್ತೀರಾ, ಕಿರ್ಚಿ ಕಂಡಕ್ಟರ್ಗೆ ಗಂಟ್ಲೆ ಬಿದ್ದೋಯ್ತು, ಓಡ್ಸಿ ಡ್ರೈವರ್ ಅಪ್ಪನ್ ತಲೆನೆ ಕೆಟ್ಟೋಯ್ತು, ಬಸ್ನಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಗೊತ್ತೇ ಇರಲ್ಲ, ನಿಮ್ಗೆ ಬಿಟ್ಟಿ ತಾನೇ ಎಲ್ಗೋ ಒಂದು ಟಿಕೆಟ್ ಕೇಳ್ತೀರಾ, ಅರ್ಧದಲ್ಲೇ ಬಸ್ನ ಇಳ್ಕೊಂಡ್ ಹೋಗಕ್ ಒಯ್ತೀರಾ, ಕೇಳಕ್ ಬಂದ್ರೆ ಕಂಡಕ್ಟರ್ಗೆ ಜಗಳ ಮಾಡ್ತೀರಾ, ಉಣ್ಕಂಡ್ ತಿನ್ಕಂಡ್ ಆರಾಮಾಗಿ ಮನೇಲೆ ಕೂತ್ಕೊಳ್ರಿ, ಉಣ್ಕಂಡ್ ತಿನ್ಕಂಡ್ ಆರಾಮಾಗಿ ಮನೇಲೆ ಕೂತ್ಕೊಳ್ರಿ, ಕೆಲ್ಸಕ್ ಹೋಗೋ ಹೆಂಗಸ್ರಿಗೆ ದಾರಿ ಮಾಡ್ಕೊಡ್ರಿ, ಗಂಡಸ್ರಿಗೆ ಸ್ವಲ್ಪನಾದ್ರೂ ಕರುಣೆ ತೋರಿಸ್ರಿ, ಬಿಟ್ಟಿ ಬಸ್ಸು ಬಿಟ್ಟವ್ರಂತ ಬರ್ಗೆಟ್ ಕುಂತಿದ್ರ, ನೀವು ಬಿಟ್ಟಿ ಬಸ್ಸು ಬಿಟ್ಟವ್ರಂತ ಬರ್ಗೆಟ್ ಕುಂತಿದ್ರ, ಊರ್ಗ್ ಮುಂಚೆ ಬಸ್ಸು ಹತ್ತಿ ಕೂತ್ಕೊಂಡ್ಬಿಡ್ತೀರಾ, ತುಳ್ಕೊಂಡ್ ಸೀಟು ಹಿಡ್ಕೊಂಡ್ ಜಗಳ ಮಾಡ್ತೀರಾ.